ಒಂದು ಕಡೆ ದೆಹಲಿಯ ಮಟ್ಟದಲ್ಲಿ ತೀವ್ರವಾದಂಥ ವಿದ್ಯಾರ್ಥಿಗಳ ಪ್ರತಿಭಟನೆ ಆಯಿತು, ನೀಟಿನ ರೀ ಎಕ್ಸಾಮ್ ಕೂಡ ಆಯಿತು. ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮೊದಲ ಬಾರಿಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋರಿಗೆ ತ್ವರಿತವಾಗಿ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆಯನ್ನು ನಾವು ಕೊಡ್ತೀವಿ, ಆ ಉದ್ದೇಶದಿಂದ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಾಗಿ ಇವತ್ತು ಮೋದಿ ಅವರು ಭರವಸೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ರಿಯಾಕ್ಟ್ ಮಾಡಿದ್ದಾರೆ, ಅದನ್ನು ನೋಡಿ ಬರೋಣ. ಕ್ವಾಲಿಟಿ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಈ ರೀತಿ ಪೇಪರ್ ಲೀಕ್ ಆಯ್ತು ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲಾ ಪಾರ್ಟಿಯವ್ರದ್ದು ಹಕ್ಕು, ಎಲ್ಲಾ ಯುವಕರದು ಹಕ್ಕು. ಸೊ ಅವ್ರ ಮೇಲೆ ಏನ್ ಈ ರೀತಿ ಲಾಠಿ ಚಾರ್ಜ್ ಮಾಡಿ ತೊಂದರೆ ಕೊಟ್ಟು ಅವ್ರಿಗೆ ಎಲ್ಲಾ ಟಿವಿಗಳ ಚಾನೆಲ್ಗಳಲ್ಲೂ ಕೂಡ ಎಲ್ಲಾ ಧಮಕಿ ಹಾಕಿ ಏನು ತೋರಿಸದೇ ಇದ್ದಂಗೆ ಮಾಡಿ ಪಾಪ ಎಲ್ಲೆಲ್ಲಿ ಅವ್ರವ್ರು ವಿಡಿಯೋ ಮಾಡ್ಕೊಂಡಿದ್ರು ಅದನ್ನ ಹಾಕಿದ್ದಾರೆ, ಯೂಟ್ಯೂಬ್ಗಳಲ್ಲಿ ಬಂದಿದೆ, ಅದು ಈಚೆ ಬಂದಿದೆ. ಬಟ್ ಯಾರು ಮೀಡಿಯಾನವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೀಡಿಯಾ ನಾವು ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಕಾರ್ಯಾಂಗ ಅಂತ 4 ಪಿಲ್ಲರ್ಸ್ ಅಂತ ಕರಿತೀವಿ. ಅವ್ರು ಯಾರಿಗೂ ಕೂಡ ಅಲ್ಲಿ ಹತ್ರ ಬರಕ್ಕೆ ಬಿಟ್ಟಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ರು? ಯಾಕಿದನ್ನ ಪ್ರತಿಭಟನೆ ಹೇಳಿಲ್ಲ? ಮಾಧ್ಯಮದವ್ರದ್ದು ತಪ್ಪಿದೆ. ಅವ್ರು ಹೇಳಿರ್ಬೋದು, ನಿಮ್ದೇ ಆದಂತ ಇದನ್ನ ಸೋಷಿಯಲ್ ಮೀಡಿಯಾಲಿ ಬಂದ ಮೇಲೆ ಆಮೇಲೆ ಕೆಲವು ಮಾಧ್ಯಮದವರು ಇದನ್ನ ಪಿಕಪ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಅವರ ಅಭಿಪ್ರಾಯ, ಜನರ ಅಭಿಪ್ರಾಯ. ಈಗ ಹೊಸ ಜನರೇಷನ್, ಹೊಸ ಭವಿಷ್ಯ. ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ. ಹೈಕೋರ್ಟ್ ಆದೇಶದ ಪ್ರತಿಯನ್ನ ನಾವು ನೋಡಿರ್ಲಿಲ್ಲನೋ, ಇವಾಗ ನೆನ್ನೆ ನೋಡಿರ್ಬೇಕು, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ನಮ್ಮ ಬಿಜೆಪಿ ಆಫೀಸ್ ಮುಂದೆ 30ಕ್ಕೂ ಎಷ್ಟು ಬಾರಿ ಪ್ರತಿಭಟನೆ ಆಯ್ತಲ್ಲ, ಅವಾಗ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರೆ 30 ಕೇಸ್ ಬಿಡ್ಬೇಕಾಯ್ತು ಕಾಂಗ್ರೆಸ್ ಅವ್ರು. ಎಷ್ಟು ಕೇಸ್ ಹಾಕಿದ್ರ? ಬಿಡುಗಡೆ ಮಾಡಿ ನಾವು ದಾಖಲೆ ಕೊಡ್ತೀರಿ. ಎಷ್ಟು ಬಾರಿ ನಮ್ಮ ಆಫೀಸ್ ಮುಂದೆ ಮಾಡಿದ್ದಾರೆ ದಾಖಲೆ, ಅಷ್ಟು ಕಡೆನೂ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಅವ್ರು ಕೋರ್ಟ್ಗೆ ಹೋಗ್ತಾ ಇದಾರಾ, ಕೋರ್ಟ್ ಅಲ್ಲಿ ಅವ್ರ ಬಗ್ಗೆ ಕೇಸ್ ನಡೀತಾ ಇದೆಯಾ, ಇಷ್ಟು ದಾಖಲೆ ಬಿಡುಗಡೆ ಮಾಡಿ. ಅದು ಬಿಟ್ಟು ಈಗ ಪೊಲೀಸ್ ವೈಫಲ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ನೆ. ನಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದೀರಿ ನಾವು. ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಆಯಿತು. ನೀಟ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡಿಕೊಂಡ್ರು. ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ರಕ್ತ ಕಣ್ಣೀರೇ ಆಗ್ಬಿಡ್ತು ಸರ್. ಮೋದಿ ಅವರು ಇವಾಗ ಬಂದು ಬಹಳ ಸಿಂಪಲ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಂದ ಎಲ್ಲವೂ ಸರಿಯಾಗುತ್ತೆ, ಜೊತೆಯಲ್ಲಿ ಏನೂ ಆಗೇ ಇಲ್ಲ ನಿಟ್ಟಲ್ಲಿ ತುಂಬಾ ಬೇಗ ರೆಸ್ಪಾನ್ಸ್ ಕೊಟ್ರ ಅಂತ ಅನ್ಸುತ್ತೆ. ಅಂದರೆ ಮೋದಿಯವರಿಗೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಇಷ್ಟೊಂದು ಬುಡಕ್ಕೆ ಬೆಂಕಿ ಬೀಳುತ್ತೆ ಅನ್ನುವಂಥದ್ದು. ಹೌದು, ಒಂದು ನಾಟಕೀಯ ಬೆಳವಣಿಗೆ ಮಾಡಿಬಿಟ್ಟು ಹಾಗೇ ಬದಿಗೆ ಸರಿದು ಬಿಡ್ತಾರೆ. ಎಲ್ಲ ಎಷ್ಟು ಮಟ್ಟಕ್ಕೆ ನಮ್ಮವರೆಗೂ ತಲುಪೋದಕ್ಕೆ ಅಸಾಧ್ಯ ಅನ್ನೋದು ಒಂದು ಲೆಕ್ಕ ಇತ್ತು. ಅದೆಲ್ಲದು 1-2 ದಿನದ ಬೆಳವಣಿಗೆ, 3ನೇ ದಿನದ ಬೆಳವಣಿಗೆ. ನಿನ್ನೆ ಸಂಜೆ ಇವತ್ತು ಬೆಳಿಗ್ಗೆ ಒಂದಷ್ಟು ಆ ಏನು ಉದ್ರಿಕ್ತರು ಒಂದಷ್ಟು ಗುಂಪು ಘರ್ಷಣೆಗೆಲ್ಲ ತಯಾರಾದರು. ಪೊಲೀಸ್ ಅವ್ರ ಮೇಲ್ಗಡೆನೂ ಒಬ್ಬ ACPಗೂ ಬಿತ್ತು. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಅತಿರೇಕಕ್ಕೆ ಹೋಗುತ್ತೇನೋ, ಮತ್ತೆ ನಾವೇನಾದರೂ ವಿದ್ಯಾರ್ಥಿಗಳ ಮೇಲ್ಗಡೆ ಕ್ರಮ ತಗೊಳಕ್ ಹೋದ್ರೆ ಬೇರೆ ರೀತಿ ಆಗತ್ತೆ. ಈಗ ವಿದ್ಯಾರ್ಥಿಗಳ ಪರವಾಗಿ ನಿಂತು ಬಿಡೋಣ ಅನ್ನುವಂಥದ್ದು. ಎಲ್ಲಿ ಇವರ 20 ದಿನಗಳ ಹೋರಾಟಕ್ಕೇನಾದರೂ ನಾವು ಮಣಿದು ಈಗೇನಾದರೂ ಧರ್ಮೇಂದ್ರ ಪ್ರಧಾನ್ ಇಳಿಸ್ಬಿಟ್ರೆ ಅಥವಾ ಇನ್ನೊಂದೇನೋ ಮಾಡಿಬಿಟ್ರೆ ಎಲ್ಲೋ ಹೆಚ್ಚು ಕಡಿಮೆ ಆಗ್ಬತ್ತೇನೋ ಅಂತ ಭಯದಲ್ಲಿ ಇವತ್ತು ಒಂದು ಸ್ಟೇಟ್ಮೆಂಟಿಗೆ ಬಂದಿದ್ದಾರೆ. ತ್ವರಿತ ವಿಶೇಷ ನ್ಯಾಯಾಲಯ ಕೋಲ್ಕತ್ತಾ, ಮುಂಬೈ, ದೆಹಲಿ, ಮಧ್ಯಪ್ರದೇಶ 4 ಕಡೆ ಈ ಒಂದು ವಿಶೇಷ ನ್ಯಾಯಾಲಯವನ್ನು ತೆರೆದು ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ಇದನ್ನು ವಿಚಾರಣೆ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾಡಿದ್ದಾರೆ. CBI ಕೂಡ ಒಂದು ಆದೇಶ ಕೊಟ್ಟಿದೆ. ಏನಾಗಿದೆ, ಇವರ ಏನು ಕೈ ಬರಹದ ಸಂಗ್ರಹವನ್ನು ಮಾಡ್ಕೊಳ್ಳಿ, ಆ ಒಂದಷ್ಟು 27ರಿಂದ 29ರವರೆಗೂ ಈ 3 ದಿನಗಳ ಗಡುವು ಬೇರೆ ಕೊಟ್ಟುಕೊಂಡು ಅಷ್ಟು ಒಳಗಡೆ ನೀವು ಕೈ ಬರಹ ಸಂಗ್ರಹ ಮಾಡಿ. ಅವ್ನು ಯಾರೋ ಸಿಕ್ಬಿದ್ದಿದ್ರಲ್ಲ, ಮನೀಶ್ ಹವಾಲ್ದಾರ್ ಅನ್ನುವಂಥವ್ರು, ಅವನೇನೋ ಭೌತಶಾಸ್ತ್ರದ ಪ್ರಶ್ನಾ ಪತ್ರಿಕೆಯನ್ನ ಮೊಬೈಲಲ್ಲಿ ಶೇರ್ ಮಾಡಿದ್ನಲ್ಲ, ಆ ಪ್ರತಿಯಲ್ಲಿ ಹಸ್ತಾಕ್ಷರ ಇತ್ತಂತೆ. ಸೊ ಆ ಹಸ್ತಪ್ರತಿ ಮಾದರಿ ಆಧರಿಸಿ ಅವನನ್ನು ಹಿಡಿಯೋದಕ್ಕೆ ಒಂದು ಪ್ರಯತ್ನ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ ನೀವೇನೇ ಮಾಡಿದ್ರು NTA ಮೇಲ್ಗಡೆ ಕ್ರಮ ತಗೊಳ್ಳದೇ ಇದ್ರೆ, ತಗೊಳ್ಳೋರ ಮೇಲ್ಗಡೆನೆ ಕ್ರಮ ತಗೊಳ್ಳೋದಕ್ಕೆ ನೀವು ಜಾರಿ ಆಗ್ತಿಲ್ಲ. ಯಾಕಷ್ಟು ಅವರನ್ನು ಪೋಷಿಸ್ತಾ ಬರ್ತಾ ಇದ್ದೀರಿ? ಆಮೇಲೆ ಸಂಪೂರ್ಣ ಹೊಣೆಗಾರಿಕೆ ಹೊರಬೇಕಾಗಿರುವಂಥ ಶಿಕ್ಷಣ ಮಂತ್ರಿಯನ್ನ ಯಾಕೆ ಕಾವಲು ಕಾಯ್ತಾ ಇದ್ದೀರಿ ನೀವೆಲ್ಲ?
ಆರೋಪ ಬಂದಾಗ ಅವರ ಉತ್ತರಗಳೇ ಬೇರೆ ಇತ್ತು. ಇವರೆಲ್ಲ ಅಜೆಂಡಾ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಪ್ರಶ್ನಾ ಪತ್ರಿಕೆ ಸೋರಿಕೆ ಸಮಯದಲ್ಲಿ ಇವರಿಗೆ ಅಜೆಂಡಾ ಮಾಡಲಿಲ್ಲ. ನೀವು ಸೋರಿಕೆ ಮಾಡಿದ ಮೇಲ್ಗಡೆನೆ ಇವ್ರು ಬಂದಿರುವಂಥದ್ದು. ಅಲ್ಲಿಗೆ ಇವರ ಪ್ರಶ್ನೆ ಏನಿತ್ತು ಅಂತಂದ್ರೆ, ನೀವು ಪ್ರಶ್ನಾ ಪತ್ರಿಕೆ ಸೋರಿಕೆ ಮಾಡಿರುವ NTA ಮೇಲ್ಗಡೆ ಕ್ರಮ ಯಾಕೆ ತಗೊಳ್ತಾ ಇಲ್ಲ, ಶಿಕ್ಷಣ ಮಂತ್ರಿಯನ್ನೇ ಯಾಕೆ ಹಾಗೆ ಬಿಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಹೌದು, ನಿಮ್ಮ ಪ್ರಧಾನಿಯನ್ನ ಅಮಿತ್ ಶಾನ ಏನು ಇವ್ರು ಕೇಳಿದ್ದಾರೆ, ಅದಕ್ಕೆ ಬಿಟ್ಬಿಡಿ ನೀವು. ಶಿಕ್ಷಣ ಮಂತ್ರಿ ಜವಾಬ್ದಾರಿ ಹೊತ್ಕೋಬೇಕಲ್ಲ, NTA ಜವಾಬ್ದಾರಿ ಹೊತ್ಕೋಬೇಕಲ್ಲ. ಯಾಕೆ ಮಾಡ್ತಾ ಇಲ್ಲ ಆ ಜವಾಬ್ದಾರಿಯನ್ನ, ಯಾಕೆ ತಗೊಳ್ತಾ ಇಲ್ಲ ನೀವು, ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಈಗ ಆ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಶ್ನಾ ಪತ್ರಿಕೆಯನ್ನ ತಯಾರು ಮಾಡಿದಂತ NTA ಮೇಲ್ಗಡೆ ಬರೋದಿಲ್ವಾ? ಅಡಿಗೆ ಕೇಂದ್ರ ಆಗಿದೆಯಲ್ಲ, ಅವರು ಅಡಿಗೆ ಮಾಡಿ ಬಡಿಸಿದಾರಲ್ಲ, ಅವರು ಅಡಿಗೆ ಕೇಂದ್ರದ್ದೇನೂ ಇಲ್ವಾ ಇದರಲ್ಲಿ? ವಿಷಪೂರಿತ ಆಹಾರ ಇದ್ರು ಅಡಿಗೆ ಮನೆದೊಂದು ಲೆಕ್ಕ ಇರುತ್ತಲ್ಲ, ಅದರ ಜವಾಬ್ದಾರಿ ಹೊತ್ತಿರೋರು NTA ಅವರಲ್ವಾ? NTA ಅವ್ರ ಮೇಲ್ಗಡೆ ಏನ್ ಕ್ರಮ ತಗೊಂಡ್ರಿ? ಈ 20 ದಿನಗಳು ನಿಮ್ಮ ಕಣ್ಣಿಗೆ ಬೀಳಲೇ ಇಲ್ಲ ಅವರು. 20 ದಿನಗಳ ನಂತರ ಇವತ್ತೇನು ಹೊರಟಿದ್ದೀರಿ, ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ರಿ, ವಿಶೇಷ ನ್ಯಾಯಾಲಯದಡಿ ಇವರನ್ನ ತ್ವರಿತವಾಗಿ ಯಾರ್ಯಾರು ಆರೋಪಿತರಿದ್ದಾರೋ ಅವ್ರ ಮೇಲ್ಗಡೆ ಕ್ರಮ ತಗೊಳ್ತೀವಿ, ಕಟ್ಟುನಿಟ್ಟಿನ ಕ್ರಮ ಆಗ್ಬಿಡುತ್ತೆ, ವಿದ್ಯಾರ್ಥಿಗಳ ಭವಿಷ್ಯ ಮತ್ತೆ ಕಲ್ಯಾಣ ನಮಗೆ ಬಹಳ ಮುಖ್ಯ. 20 ದಿನ ಇರಲೇ ಇಲ್ಲ ಇದು. ಯಾರೋ ಒಬ್ಬ ಮಂತ್ರಿಯ ಬಾಯಲ್ಲಿ ಹೇಳಿಸ್ಬಿಡ್ತೀರಿ, ಆವಾಗ ನಿಮಗೆ ಇಷ್ಟು ಗಂಭೀರ ವಿಚಾರ ಅಂತ ಅನಿಸ್ಲೇ ಇಲ್ವಾ? ಯುವ ಸಮುದಾಯ ಕಾಣಲೇ ಇಲ್ವಾ? ಯಾರ್ಯಾರೋ ಲಾಭ ಎತ್ತಿದ್ರೆ ಅವಕಾಶ ಮಾಡಿಕೊಟ್ಟಿರೋದು ನೀವೇ ಅಲ್ವಾ? ಹೌದು, ನೀವು ಅವತ್ತಿಗೆ ಮಕ್ಕಳ ಪ್ರಶ್ನಾ ಪತ್ರಿಕೆ ಸೋರಿಕೆ ಆದ ದಿನದಲ್ಲೇ ಆ ವಿದ್ಯಾರ್ಥಿಗಳ ಪರೀಕ್ಷಾರ್ಥಿಗಳ ಜೊತೆ ನಿಂತು ಬಿಟ್ಟಿದ್ರೆ, ನೀವು ಈ ಮಂತ್ರಿಯ ಜೊತೆ ನಿಲ್ಲುವ ಅಥವಾ NTA ಜೊತೆ ನಿಲ್ಲುವಂತ ಪ್ರಯತ್ನವನ್ನ ಬಿಟ್ಟು ವಿದ್ಯಾರ್ಥಿಗಳ ಜೊತೆ ನಿಂತು ಬಿಟ್ಟಿದ್ರೆ, ಮರು ಪರೀಕ್ಷೆಯ ಹಾದಿಯಲ್ಲಿ ಹೋದ್ರಲ್ಲ, ಅದನ್ನ ಬಿಟ್ಟು ಅದರ ಜೊತೆಗೆ ಈ ವಿದ್ಯಾರ್ಥಿಗಳು ಏನೇನು ಕೇಳ್ತಾ ಇದ್ದಾರೆ, ಅವರ ಅಹವಾಲು ಏನು ಅನ್ನುವಂಥದ್ದನ್ನ ಗಮನ ಕೊಟ್ಟು ಬಿಟ್ಟಿದ್ರೆ ಇವತ್ತಿಗೆ ಇಷ್ಟು ಆಗ್ತಾನೆ ಇರಲಿಲ್ಲ. ಅವ್ದು ಯಾವುದೋ ವೇದಿಕೆ, ಹಾಳು ವೇದಿಕೆಯಲ್ಲಿ ಬಂದ್ಬಿಟ್ಟು ಅವ್ನು ಯಾರೋ ಈ ಸಲಿಂಗ ಕಾಮದ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಅಥವಾ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಅಲ್ಲಾನ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಎಲ್ಲ ವೇದಿಕೆ ನೀವೇ ಸೃಷ್ಟಿ ಮಾಡಿ ಕೊಟ್ಬಿಟ್ಟು ಇವತ್ತು ಎಲ್ಲಿ ಲಾಭ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂಥ ಭಯದಲ್ಲಿ ಬೇರೆ ಬೇರೆ ಮಾರ್ಗವನ್ನ ಕಂಡುಹಿಡಿತಾ ಇದ್ದಾರೆ. ಆ ಮಾರ್ಗವೇ ಈಗ ವಿಶೇಷ ನ್ಯಾಯಾಲಯ. ಏಕಾಏಕಿ ಬಿಟ್ಕೊಟ್ಟು ಬಿಟ್ರೆ CJP ಇದರ ಲಾಭ ಎತ್ತುಬಿಡುತ್ತೆ ಅಂತ CJP ಕೊಟ್ಬಿಡೋಣ. ಸೋಷಿಯಲ್ ಮೀಡಿಯಾದಲ್ಲಿ CJP ತನ್ನ ಪಕ್ಷವನ್ನ ಯಾವಾಗ ಅನೌನ್ಸ್ ಮಾಡಿಕೊಂಡ್ರು ಅವರು ಯುವ ಸಮುದಾಯವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದು ಪಾಕಿಸ್ತಾನವೋ ಅಥವಾ ವಿದೇಶವೋ, ಒಟ್ಟಿನಲ್ಲಿ ಒಂದು ಜನಸಮೂಹ ಅಂತೂ ಅವ್ರ ಜೊತೆ ನಿಂತು ಬಿಟ್ಟಿದೆ ಅನ್ನುವಂಥದ್ದು ಕನ್ಫರ್ಮ್. ಹೌದು, ಬಂದಿರುವ ಕೆಲ ಕಿಡಿಗೇಡಿಗಳಿಂದಾಗಿ ಒಂದಷ್ಟು ಆಗಿದಾವೆ. CJPಯು ಕೆಲವೊಂದು ಈ ರಾಜಕೀಯದ ಆಳಾಗಲ ಗೊತ್ತಿಲ್ಲದೆ ಎಡವಿದೆ. ಹಂಗಂತ ಒಂದಷ್ಟು ನೀಟ್ ಪರೀಕ್ಷೆಯಲ್ಲಿ ಸೋಲಾಗಿರೋದನ್ನ ಖಂಡಿಸಿ ಬಂದಿರುವಂತ ಒಂದು ವರ್ಗ ಇದೆ. ಹೌದು, ಅವರಂತೂ ನೀವು ತಪ್ಪಿತಸ್ಥರು ಅಂತ ಹೇಳೋದಕ್ಕಾಗೋದಿಲ್ಲ. ತಣ್ಣಗೆ ಅವ್ರು ಕೂತ್ಕೊಂಡು ಒಂದಷ್ಟು ನಿಮ್ಮ ವಿರುದ್ಧವಾಗಿ ಹೋರಾಡ್ತಾನೆ ಇದ್ದಾರೆ. ತಪ್ಪು ಮಾಡದಲ್ಲಿ ಅವರು ಕೂಡ ಮಾಡ್ತಾರೆ ಅನ್ನೋದಕ್ಕೆ ಅಭಿಜಿತ್ ದೀಪಿಕೆಗೆ ಮಸಿ ಬಿದ್ದಿದ್ದೆ ಸಾಕ್ಷಿ. ಹೌದು, ನಿಮ್ಮನ್ನು ಬಿಡ್ಲಿಲ್ಲ, ಅವ್ರನ್ನೂ ಬಿಡ್ಲಿಲ್ಲ. ಅವರು ನಮ್ಮನ್ನ ಕರ್ಕೊಂಬಂದಿರೋ ಉದ್ದೇಶ ಏನೋ, ನೀನ್ ಮಾಡ್ತಾ ಇರೋದೇನಯ್ಯ ಅಂತ ಹೇಳ್ಬಿಟ್ಟು ಒಂದು ಬಿತ್ತು ಮಸಿ. ಆಕ್ರೋಶ ಇದೆ ಸ್ವಾಮಿ, ನನ್ನ ಮಕ್ಕಳ ಭವಿಷ್ಯ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಪೋಷಕರು ಬಂದು ಹಾಕಿದ್ದಾರೆ. ಹಂಗಾಗಿ ಇವತ್ತಿನ ಏನು 20 ದಿನಗಳ ನಂತರದಲ್ಲಿ ಮೌನ ಮುರಿದ ಪ್ರಧಾನಿ ಅವ್ರನ್ನ ನೋಡ್ತಾ ಇದೀವಿ. 20 ದಿನಗಳ ಮುಂಚೆನೆ ಇದು ಬರಬೇಕಾಗಿತ್ತು. ಆ ಹೋರಾಟಕ್ಕೆ ಇಳಿಯೋ ಪ್ರಮೇಯನೇ ಕೊಡಬಾರ್ದಾಗಿತ್ತು. ನಾನು ನಿಮ್ಮ ಜೊತೆ ಭವಿಷ್ಯಕ್ಕೋಸ್ಕರ, ನಿಮ್ಮ ಭವಿಷ್ಯ, ಯಾಕಂದ್ರೆ ಭವಿಷ್ಯದ ಲೆಕ್ಕಾಚಾರದಲ್ಲಿ ಹೋದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಈ ಯುವಕ ಸಮುದಾಯ ನಿಂತ್ಕೊಂಡ್ರೆ ನಿಮ್ಮ ಪ್ರಜಾಪ್ರಭುತ್ವದಲ್ಲಿ ಅಲ್ಲಾಡಿಸುವಂತ ವ್ಯವಸ್ಥೆಯನ್ನು ತಂದು ಬಿಡ್ತಾರೆ ಅನ್ನುವಂಥ ಭಯ ಇದೆ. ಹಂಗಾಗಿ ಆ ಅರಿವಿನ ಅಡಿಯಲ್ಲಿ ಇವತ್ತು ಪ್ರಧಾನಿಗಳು ಎಲ್ಲರೂ ಒಂದು ಲೆಕ್ಕಾಚಾರದ ಅಡಿಯಲ್ಲಿ ಬಂದಿದ್ದಾರೆ. ವಿಶೇಷ ತ್ವರಿತ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ 4 ಕಡೆ. ಅದಾದ ನಂತರದಲ್ಲಾದರೂ ಈ NTA ಮೇಲ್ಗಡೆ ಕ್ರಮ ಆಗುವಂಥದ್ದಾಗಲಿ, ಈ ತಪ್ಪಿತಸ್ಥರ ಮೇಲೆ ಕ್ರಮ ಆಗಲಿ, ಆ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗಲಿ ಅನ್ನೋದು. ಸರ್, ಒಂದು ಅನುಮಾನ ಬಹಳ ಸ್ಪಷ್ಟವಾಗಿ ಕೆಲ ದಿನಗಳಿಂದ ಕಾಡ್ತಿರೋದು, ಕೇಂದ್ರ ಸರ್ಕಾರದ ನಡೆ ಅಥವಾ ಮೋದಿಯವರ ನಡೆಯನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಇವರು ದೇಶ ವಿರೋಧಿ, ಇವರು ಇದನ್ನು ಕೇಳಂಗೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನ ಬಿಂಬಿಸುವ ಕೆಲಸಗಳು ಆಗ್ತಾ ಇದೆ. ಅಥವಾ ಸುಮ್ಮನೆ ಇದ್ರೆ ಇವರು ಈ CJPಯಲ್ಲಿ ಗುರುತಿಸ್ಕೊಂಡಿರೋ ಈ ಜಿರಳೆ ಪಕ್ಷನೋ ಹೆಗಣ ಪಕ್ಷನೋ ಯಾವುದೇ ಒಂದು ಬಂದಿದ್ರು ಕೂಡ ಸರ್, ಅಲ್ಲೊಂದು ಅನುಮಾನ ಕಾಡ್ತಿರೋ, ಅವ್ರಿಗೆ ಫಂಡಿಂಗ್ ಎಲ್ಲಿಂದ ಬರ್ತಿದೆ, ಇಷ್ಟು ದಿನ ನಡೆಸಿದ್ರು, ಎರಡೂ ತರದಲ್ಲಿ ನಾವು ಚರ್ಚೆ ಮಾಡ್ಬೇಕು ಮಟ್ಟಿಗೆ ಬಂದು ನಿಂತಿದೆ ಸರ್. ಅರೆ, ನ್ಯಾಯ ಕೇಳೋದಕ್ಕೆ ಫಂಡ್ ಮಾಡಿದ್ರೆ ಏನು ತಪ್ಪೇನು? ನೀವೇನೋ ದೇವಸ್ಥಾನ ಕಟ್ಟಿ ಅಲ್ಲೇನೋ ಇವ್ರು ಗರುಡಗಂಬ ಅಲ್ಲಾಡ್ಸಕ್ ಬಂದಿದ್ರಾ? ನೀವು ಕೇಳ್ತಾ ಇರೋದು ನೋಡ್ರೆ ನಿಮ್ಮ ಮನೆ ಒಡೆಯಕ್ಕೆ ಬಂದಂಗಿದೆ. ಸಾಮಾಜಿಕವಾಗಿ ಅವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಕ್ಕಳಿಗೆ ಅನ್ಯಾಯ ಆಗಿದೆ, ಕೇಳಕ್ಕೆ ಬಂದಿರೋರಲ್ಲಿ ಕೆಲ ಕಿಡಿಗೇಡಿಗಳಿದ್ದಾರೆ, ಅದನ್ನು ಒಪ್ಕೊಂಡಿದ್ದಾರೆ. ಹೌದು,
ಅದನ್ನು ಈಗಲೂ ಅವರಿಗೆ ಅರಿವಾಗಿದೆ, ಆ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮನ್ನ ವಿರೋಧ ಮಾಡದೇ ಇರೋದೇ ತಪ್ಪಾಗಿದೆ. ನಿಮಗೆ ಪ್ರಬಲ ವಿರೋಧ ಪಕ್ಷ ಇಲ್ಲದೆ ಇರೋದೇ ನಿಮ್ಮ ಶಕ್ತಿಯಾಗಿ ನಿಂತ್ಕೊಂಡಿರುವಂತದ್ದು. ಇವತ್ತಲ್ಲ, ಇದೊಂದು ಪ್ರಕರಣ ಅಂತಲ್ಲ. ಬಿಜೆಪಿಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಕೇಂದ್ರದಲ್ಲಿ ಅಂತಂದ್ರೆ ಪ್ರಬಲವಾದ ವಿರೋಧ ಪಕ್ಷ ಇಲ್ಲ, ವಿರೋಧ ಪಕ್ಷದ ನಾಯಕನಿಗೆ ಅಂತ ಒಂದು ಸುಲಲಿತವಾದ ಭಾಷೆ ಇಲ್ಲ, ಪಾಂಡಿತ್ಯ ಇಲ್ಲ. ಇದನ್ನೆಲ್ಲ ಅಳತೆ ಹಾಕೊಂಡು ಇಷ್ಟು ದಿನ ಹೆಂಗೋ ಬಂದ್ಬಿಟ್ರು. ಇವ್ರು ಯಾರೋ ಬಂದ್ಬಿಟ್ಟು CJP ಅರೆ ಕಾಕ್ರೋಚ್ ಬಂದು ಈ ಲೆವೆಲಿಗೆಲ್ಲ ಕಾಟ ಕೊಟ್ಬಿಡುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬುಡಕ್ಕೆ ಬಂದ್ಬಿಡ್ತಲ್ಲಪ್ಪ. ಇದು ಯಾವುದನ್ನು ಪ್ರಶ್ನಾಪತ್ರಿಕೆ ಸೋರಿಕೆನೋ ಒಳಗಡೆ ಕೆಲವೊಂದು ಅವ್ಯವಹಾರನೋ ಅದು ಇನ್ನೊಂದು ಮತ್ತೊಂದು ಆಗಿದ್ರೆ ಅಲ್ಲಲ್ಲಿಗೆ ತಣ್ಣಗೆ ಮಾಡುವಷ್ಟು ಶಕ್ತಿ ಅವ್ರಿಗಿತ್ತು. ಆದರೆ ಇವರು ಒಂದು ಯುವ ಸಮುದಾಯವನ್ನೇ ಕಟ್ಕೊಂಡು ಬಂದ್ಬಿಟ್ಟು ಒಂದು ವೇದಿಕೆ ಹಾಕೊಂಡು ಅಮರಣಾಂತ ಉಪವಾಸ ತಗೊಂಡು ಬರ್ತೀನಿ ಅಂತ ಒಂದು ಕಲ್ಪನೆ ತಂದಿಟ್ಟುಬಿಟ್ರಲ್ಲ, ಸ್ವಲ್ಪ ಬಿಸಿ ಆಯಿತು. 20 ದಿನಗಳ ಹೋರಾಟ ಏನು ಕಡಿಮೆ ಆಗಿರಲಿಲ್ಲ. ಖರ್ಚು ಏನು ಅವ್ರು ಉಪವಾಸ ಸತ್ಯಾಗ್ರಹನೇ ಮಾಡ್ತಿದ್ದು. ಹೌದು, ಉಪವಾಸ ಸತ್ಯಾಗ್ರಹ ಏನು ರೆಸಾರ್ಟ್ ಅಲ್ಲಿ ಮಾಡ್ತಾ ಇಲ್ಲ. ನಿಮ್ಮ ಮಂತ್ರಿ ಮಂಡಲದಲ್ಲಿ ರೆಸಾರ್ಟ್ ಅಲ್ಲಿ ಹಾಕೊಂಡ್ತಿರಲ್ಲ, ಆ ತರ ಖರ್ಚಾಗಿದ್ರೆ ಎಷ್ಟಾಯ್ತು ಏನಾಯ್ತು ಅಂತ ಕೇಳಬಹುದಾಗಿತ್ತೇನೋ. ಆಮೇಲೆ ಈಗ ಪ್ರಶ್ನಾಪತ್ರಿಕೆ ಸೋರಿಕೆ ಸಂದರ್ಭದಲ್ಲಿ ಏನೇನಾಯ್ತು, ಆ ಮಕ್ಕಳು ಏನು ಅಲ್ಲಿ ಸಂತ್ರಸ್ತ ಮಕ್ಕಳಿದ್ದಾರೆ, ಈ ಇದರಲ್ಲಿ ಯಾರ್ಯಾರು ಸೋಲಲ್ಲಿದ್ದಾರೋ ಆ ಮಕ್ಕಳು ಬಂದಿದ್ದಾರೆ, ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಫಂಡಿಂಗು, ಯಾವ ಮಟ್ಟದ ಫಂಡಿಂಗ್? ಅದಕ್ಕಿಂತ ಡಬಲ್ ತ್ರಿಬಲ್ ನೀವೇ ಮಾಡ್ತಿರಲ್ಲ ಫಂಡಿಂಗ್ಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತದವ್ರನ್ನೆಲ್ಲ ಅಡಗಿಸುವಂತ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಯಾರು ಪರವಾಗಿ ಏನೇನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಪ್ರಚೋದನೆ ಕೊಡ್ತಾ ಇದ್ದೀರಂತ, ಅದಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಫಂಡಿಂಗ್ ಎಲ್ಲರೂ ನಿಲ್ಲಿಸಬೇಕಾಗಿದೆ, ನ್ಯಾಯದ ಪರವಾಗಿ ನಿಂತ್ಕೋಬೇಕಾಗಿದೆ. ಕೆಲವೊಂದನ್ನು ನಿಲ್ಲಿಸಬೇಕು, ಕೆಲವ್ರ ಕಡೆ ನಿಂತ್ಕೋಬೇಕು. ಈಗ ಆ ಮಕ್ಕಳ ಪರವಾಗಿ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ, ಅಷ್ಟಕ್ಕೆ ಮಾತ್ರ ಇವರು ಸೀಮಿತವಾಗಿರಬೇಕು. ಪ್ರಬಲವಾದ ವಿರೋಧ ಪಕ್ಷ ಇದು ಬಿಟ್ಟಿದ್ರೆ CJP ಮಾಡಿದ ನಂತರದಲ್ಲಿ ರಾಹುಲ್ ಗಾಂಧಿ ಒಂದು ಶೂ ನಡಿಗೆ ಎಲ್ಲ ನೋಡಿದ್ವಲ್ಲ, ಇದನ್ನು ಮೊದಲೇ ಮಾಡಿಬಿಟ್ಟಿದ್ರೆ ಆಗಿರೋದು. ಅದೇ ಮಕ್ಕಳು, ಅದೇ ಹೋರಾಟ. ಆದ್ರೆ ಇವರು ಬಿಸಿ ಮುಟ್ಟದ ಮೇಲ್ಗಡೆ ಅಲ್ಲಿ ಹೋಗಿ ನಿಂತ್ಕೊಳ್ಳುವಂತದ್ದಾಯ್ತು. ನೀವು ಬೇರು ಮಟ್ಟದ ಪಕ್ಷ, ವಿರೋಧ ಪಕ್ಷದಲ್ಲೇ ನಿಂತಿರ್ಬೋದು ಇವತ್ತು, ಆದ್ರೆ ಬುನಾದಿ ಹಾಕಿದ ಪಕ್ಷ ಈ ದೇಶಕ್ಕೆ. ನೀವು ಈ ದೇಶದ ಭದ್ರ ಬುನಾದಿ ಆಗ್ಬೇಕಾಗಿರುವಂತ ಮಕ್ಕಳ ಭವಿಷ್ಯದಲ್ಲಿ ಆಟ ಆಡ್ತಿರುವಂತ ಪ್ರಶ್ನಾಪತ್ರಿಕೆ ಸೋರಿಕೆ ಆಗಿದೆ ಅಂತ ಬಂದಾಗ ನೀವು ವಿರೋಧ ಪಕ್ಷವಾಗಿ ಮೊದಲು ಈ ಪಕ್ಷಕ್ಕೆ ಹಿಂಗಾಗ್ತಾ ಇದೆ ಅನ್ನೋದನ್ನ ಬರಬೇಕಿತ್ತು. ಮಕ್ಕಳ ಪರವಾಗಿ ನಿಂತ್ಕೋಬೇಕಾಗಿತ್ತು, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೋಬೇಕಾಗಿತ್ತು. ಆ ಪ್ರಯತ್ನ ಮಾಡಲೇ ಇಲ್ಲ. ಲಾಭ ಸಿಗುತ್ತೆ ಅಂತಂದ್ರೆ ಹೋಗಿ ನಿಂತ್ಕೊಂಡ್ಬಿಡ್ರಿ. ಸುಮ್ಮನೆ ಅರೆಸ್ಟು, ಇನ್ನೊಂದು ಮತ್ತೊಂದು, ಎಲ್ಲಾ ಬೊಂಬಡಿಗಳೇ, ಎಲ್ಲರೂ ನಾಟಕಗಳೇ. ಮಾಡಿದ್ದು ಮಾತ್ರ ಒಂದಷ್ಟು ಜನ ಏನಿದಾರಲ್ಲ ಆ ವಿದ್ಯಾರ್ಥಿಗಳು, ಇವತ್ತು ಸಲ್ಮಾನ್ ಖಾನ್ ಕೂಡ ಒಂದು ನೋಟ್ ಮಾಡ್ತಾರೆ. ವಿದ್ಯಾರ್ಥಿಗಳ ಕಷ್ಟ, ಆ ನಿಟ್ಟಲ್ಲಿ ಹೋರಾಟ ಸರಿಯಾದ ದಾರಿಯಲ್ಲೇ ಇತ್ತು. ಅದಕ್ಕೆ ರಾಜಕೀಯ ಬಣ್ಣ ಅನ್ನೋ ಕಾನ್ಸೆಪ್ಟ್ ಬಂತಲ್ಲ, ಅಲ್ಲಿ ಸ್ವಲ್ಪ ಎಡವಿದ್ದಾರೆ. ನಾವು ಮೊದಲ ದಿನದಿಂದಲೂ ಇದನ್ನೇ ಹೇಳಿದ್ವಿ, ವಿದ್ಯಾರ್ಥಿಗಳೇ ನಿಮ್ಮ ಕಷ್ಟವನ್ನ ನೀವೇ ಹೇಳ್ಕೊಳ್ಳಿ. ಬೇರೆಯವ್ರ ಮೂಲಕ ಹೇಳಕ್ ಹೋದಾಗ ಬಾಯಿಯಿಂದ ಬಾಯಿಗೆ ಬದಲಾಗಿ ಅದು ರಾಜಕೀಯವಾಗಿ ತಿರುವು ಪಡ್ಕೊಂಡಿದೆ. ಹಂಗಾಗಿ ಈಗ ರಾಜಕೀಯ ಬಣ್ಣ ಆಗಿದೆ. ಈ ಬಣ್ಣದ ಒಳಗಡೆ ಈಗ ಒಂದು ತ್ವರಿತಗತಿಯ ನ್ಯಾಯಾಲಯಕ್ಕೆ ಒಂದು ಸ್ಥಾಪನೆಗೆ ಒಂದು ಕಾರಣ ಆಗಿದೆ. ಇಲ್ಲಿ ಯಾರ ಹೋರಾಟ ಮೇಲೂ ಕೇಳು ಅನ್ನುವಂಥದ್ದು ಏನಿಲ್ಲ. ಇವರು ಆಯಾಮ ಬದಲು ಮಾಡಿದ್ದಾರೆ, CJPಯನ್ನ ಹಂಗೆ ಸೈಡ್ ಲೈನ್ ಮಾಡ್ತಿದ್ದಾರೆ. ಎಸ್, ಒಟ್ಟಿನಲ್ಲಿ ಇವತ್ತು ಮೋದಿಯವರ ಮೊದಲ ಹೇಳಿಕೆ, ಮನದ ಹೇಳಿಕೆ, ಈ ದೇಶದ ಜನ ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಅನ್ನೋದು ಕಾದ್ ನೋಡಬೇಕು. ಇನ್ನು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ನಮ್ಮ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನೊಂದೆಡೆ ಬಿಜೆಪಿಯ ಶಾಸಕರಾಗಿರುವಂತಹ BP ಹರೀಶ್ ಮೇಲೆ ಮೊಟ್ಟೆಯನ್ನ ಎಸೆದಿರುವಂತಹ ಪ್ರಕರಣ ಏನಿದೆಯಲ್ಲ, ಇದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿ ರಾಜ್ಯದಲ್ಲಿ ಕೊತ್ವಾಲ್ ರಾಮಚಂದ್ರನ ಗೂಂಡಾ ಸಂಸ್ಕೃತಿ ಬಿತ್ತೋದಕ್ಕೆ ಇವರೆಲ್ಲ ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಆರ್ ಅಶೋಕ್ ಮತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ನೋಡ್ಬರೋಣ. ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳುದಿಲ್ಲ, ಇಲ್ಲ ಯಾರ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳುದಿಲ್ಲ. ಮೊಟ್ಟೆ ಹೊಡೆದು ಕರೆಕ್ಟ್ ಅಂತ ನಾವು ಹೇಳುದಿಲ್ಲ. ಕಾನೂನು ರೀತಿ ಏನ್ ಕ್ರಮ ಕೈಗೊಳ್ಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗ್ರೆ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತಲೇ ಇಲ್ಲ. ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಮ್ಮ ಆಫೀಸ್ ಬರೋದಕ್ಕೆ ನಾವೇನು ಕಾನೂನಲ್ಲಿ ಅವಕಾಶ ಇದ್ರೆ ಬೇಕಾದ್ರೆ ಬಂದು ಏನ್ ಬೇಕಾದ್ರು ಮಾಡ್ಲಿ. ಇವೆಲ್ಲ ನಡೆದಿದೆ, ಇವೆಲ್ಲ ಬೇಕಾದಷ್ಟು ಪ್ರತಿಭಟನೆ ನಡೆದಿದೆ. ಬಟ್ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ದೇಶದ ಯುವಕರ ಭವಿಷ್ಯ, ಯುವ ಧ್ವನಿ ಇದು. ಒಂದು ಕಡೆ ಸರ್ ನಾವು ಗಮನಿಸ್ತಾ ಇದ್ವಿ, ಈ ಮೊನ್ನೆಯಷ್ಟೇ ಚೆನ್ನಮ್ಮ ಅವರ ನಿಧನ ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ನಾಯಕರು ರಾಜಕೀಯ ಹಗ್ಗಜಗ್ಗಾಟಗಳನ್ನ ಬಿಟ್ಟು ನಾವು ಜೊತೆಲಿರ್ತೀವಿ, ಸಾಂತ್ವನ ಹೇಳ್ತೀವಿ ಅಂತ ಒಂದು ರೀತಿ ಮಾದರಿಯ ನಡೆ ತೋರಿದ್ರು. ಮುಗಿತಿದ್ದಂತೆ ಮೊಟ್ಟೆ ಒಡೆಯೋದು, ಇವತ್ತು ಇದೇ
ಜಂತರ್ ಮಂತರಲ್ಲಾಗಿರುವಂಥ ವಿಚಾರವನ್ನೇ ಹಿಡ್ಕೊಂಡು ಈಗ ಬಿಜೆಪಿ ಕಚೇರಿ ಕಾಂಗ್ರೆಸ್ ಅವ್ರ ಮುತ್ತಿಗೆ ಹಾಕೋದು, ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಮುತ್ತಿಗೆ ಹಾಕೋದು, ಏನು ಮಾಡ್ತಿದ್ದಾರೆ ಸರ್ ಇವರೆಲ್ಲ? ಈ ಕೆಲ ಕಿಡಿಗೇಡಿಗಳಂತವಲ್ಲ ಅವು ಎಲ್ಲ ಪಕ್ಷದಲ್ಲೂ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಇವತ್ತು ಪಕ್ಷಕ್ಕೆ ಅವಮಾನಕರವಾದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಏನಾಗಿದೆ, ಈ ಯುವಕರಿಗೆ ಏನಾಗಿದೆ, ಪ್ರಚಾರದ ಗೀಳು ಅಂತ ಅನ್ಸುತ್ತೆ. ಯಾವ ನಿಟ್ಟಲ್ಲಿ ಆತ ಬಂದು ಮೊಟ್ಟೆ ಹೊಡೆದ, ಈ ಬಿ ಪಿ ಹರೀಶ್ಗೂ ಈ ಮೊಟ್ಟೆ ಹೊಡೆದವನಿಗೂ ಸಂಬಂಧ ಏನು, ಅಲ್ಲಿಗೂ ಏನು ತಾಳೆ ಹಾಕೊಂಡು ಕೂತ್ಕೊಂಡಿದ್ದಾನೆ, ಕಾಂಗ್ರೆಸ್ ಬಿ ಜೆ ಪಿಗೆ ಏನಾಗಬೇಕಾಗಿದೆ, ಅಲ್ಲೆಲ್ಲೋ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರು ಪರವಾಗಿ ನಿಂತ್ಕೋಬೇಕು ಪಕ್ಷಾತೀತವಾಗಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳು ಇವ್ರ ಮನೇಲೂ ಇದ್ದಾರೆ. ಹೌದು, ಅರೆ ಕೇಂದ್ರ ಸರ್ಕಾರ ನಮ್ಮದಿತ್ತು, ನಾವು ಇನ್ನೊಂದಿತ್ತು, ನೀವು ಹೋಗಲೇಬೇಡ್ರಪ್ಪ ಅಲ್ಲಿಗೆ. ಇವತ್ತು ಕಾಂಗ್ರೆಸ್ನವರ ಪ್ರತಿಭಟನೆ ಏನಿತ್ತು ಶಾಂತಿಯುತವಾಗಿ ಬಿಜೆಪಿ ಮುಂದಗಡೆ ಎಲ್ಲನೂ ನಡೀತು. ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿಯವ್ರು ಹೋದ ತಕ್ಷಣ ಮೊಟ್ಟೆ ಹೊಡೆಯೋ ಪ್ರಯತ್ನ ಮಾಡ್ತಾರೆ. ಅಂದರೆ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮದೇ ಆಡಳಿತ, ಅದು ದುರಾಡಳಿತ ಆದರೂ ಪರವಾಗಿಲ್ಲ ಅನ್ನೋ ಕಾನ್ಸೆಪ್ಟ್. ಅವ್ರು ಹೇಳ್ತಾರಲ್ಲ, ಕೊತ್ವಾಲ್ ಗುಂಡಾ ರಾಜ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಸಾಕ್ಷಿ ಆಗುವಂಥದ್ದು. ಇಂಥ ಹುಡುಗರನ್ನ ಕರ್ಕೊಂಬಂದ್ಬಿಟ್ಟು ಬುದ್ಧಿ ಹೇಳಬೇಕು. ಅಪ್ಪ, ನಿನ್ನಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ನೀನು ಮಾಡುವಂಥ ಕೃತ್ಯದಿಂದ ಪಕ್ಷ ಮುಜುಗರ ಅನುಭವಿಸುತ್ತೆ ಅನ್ನುವಂಥದ್ದನ್ನು ತೋರಿಸ್ಬೇಕು. ಆ ನಿಟ್ಟಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಮೈಕ್ ಮುಂದೆ ಬಂದ್ಬಿಟ್ಟು ಎಲ್ಲವೂ ಹೇಳ್ಕೊತಾರೆ. ಆದರೆ ಇಂಥ ಕೃತ್ಯಗಳಾದಾಗ ಇವತ್ತು ಅವನು ಬಂಧನ ಆಗಿದೆ, ಅವನೇನು ಪುಣ್ಯೇಶ್ ಅಂತನೋ ಅವನ ಹೆಸರೇನೋ ಇದ್ದಂಗಿದೆ, ಅವನು ಬಂಧನ ಮಾಡಿದ್ದಾರೆ. ಏನು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಏನಾಗುತ್ತೆ? ಆ ಮೊಟ್ಟೆ ಹೊಡೆದ ಪ್ಲೇಸಲ್ಲಿ ಬೇರೆ ಏನಾದರೂ ಮಾಡಿದರೆ, ಇವತ್ತು ದೇವೇಗೌಡರು ವೈಫ್ ನೋಡಿದ್ದೀವಿ ನಾವು, ಆ್ಯಸಿಡ್ ದಾಳಿ, ಒಂದು ನರಕನೇ ಅನುಭವಿಸ್ಬಿಟ್ಟು ಬಂದರು. ಇವತ್ತು ಆ ಬಿ ಪಿ ಹರೀಶ್ಗೆ ಆ ಮೊಟ್ಟೆ ಪ್ಲೇಸಲ್ಲಿ ಲಾಸ್ಟ್ ಟೈಮ್ ಒಂದ್ಸರಿ ಇವ್ರಲ್ಲಿ ರಾಜಗೋಪಾಲ್ ನಗರದ, ಬೆಂಗಳೂರು ರಾಜಗೋಪಾಲ್ ನಗರದಲ್ಲಿ ಮುನ್ರತ್ನ ಮೇಲ್ಗಡೆ ಮೊಟ್ಟೆ ದಾಳಿ ಆಯಿತು. ಇದೊಂಥರ ಹಿಂಗಾಗಿದೆ, ಮೊಟ್ಟೆ ಟೊಮೆಟೊನ ಅಡುಗೆಗೆ ಬಳಸೋದು ಬಿಟ್ಬಿಟ್ಟು ಇವರು ಎಲ್ಲ ದಾಳಿಗೆ ಬಳಸ್ಕೊಂಡು ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾವೆ ಇವು. ಈ ಕಿಡಿಗೇಡಿಗಳನ್ನು ಅಂದರೆ ಸಲೀಸಾಗಿ ಬಿಟ್ಬಿಡ್ತೀವಲ್ಲ ನಾವು. ಈಗ ಅವನನ್ನು ಬಿಡಿಸೋದಕ್ಕೆ ಒಂದು ದಂಡು, ಹೌದು, ಅವನು ಬಿಡಿಸೋದಕ್ಕೆ ಒಂದು ದಂಡಿದೆ. ನಮ್ಮಲ್ಲಿ ಈಗ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಟ್ಟವ್ರನ್ನೇ ಬಿಡಿಸ್ಕೊಂಡು ಹಾರ ಹಾಕಿ ಕರ್ಕೊಂಡು ಹೋಗ್ತಾರೆ. ಅದಲ್ಲ, ಮೊಟ್ಟೆ ಹೊಡೆದವ್ನು ಯಾವ ಲೆಕ್ಕ, ನಮ್ಮ ಪಕ್ಷದ ಕಾರ್ಯಕರ್ತ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆದರೆ ಈ ಸಂಸ್ಕೃತಿಯನ್ನು ಬಿಡಿ, ತಪ್ಪು ಮಾಡಿದವನು ಶಿಕ್ಷೆ ಅಡಿ ಬರಲಿ. ಅವನಿಗೆ ತಪ್ಪಿನ ಅರಿವು ಮಾಡಿಸುವವರಿಗಾದರೂ ಅವನಲ್ಲಿ ಒಳಗಡೆ ಬಿಡಿ. ಕೃಷ್ಣ ಜನ್ಮಸ್ಥಳದಲ್ಲಿ ಅವನು ಸ್ವಲ್ಪ ದಿನ ಇರಲಿ. ಅವನು ಅಲ್ಲಿ ಇದ್ದಾಗ ಅವನಿಗೆ ಇನ್ನೊಂದು ಸರಿ ಮೊಟ್ಟೆ ನೋಡಿದ್ರೆ ಇದು ತಿನ್ನೋಕ್ಕಿರೋದು ಹೊಡೆಯೋಕ್ಕಿರೋದಲ್ಲ ಅಂತ ಅವನಿಗೆ ಅನಿಸ್ಬೇಕು. ಇನ್ನೊಬ್ಬರ ಮೇಲ್ಗಡೆ ಈಗ ಮಾತಲ್ಲೇ ಇರಬೇಕು, ದಾಳಿವರೆಗೂ ಹೋಗಬಾರ್ದು. ಅಂಥ ದೊಡ್ಡದೇನೂ ಆಗಿಲ್ಲ. ನೀವು ದಾಳಿ ಮಾಡಬೇಕು ಅಂತ ಬಂದಾಗ ಅಲ್ಲಾಗಿದೆಯಲ್ಲ ಕೇಂದ್ರದಲ್ಲಿ, ಅಲ್ಲಿ ನಡೀತಾ ಇದೆಯಲ್ಲ ದಾಳಿ, ಅದು ಪ್ರಚೋದನೆಗೊಳಗಾಗಿ ಒಂದಷ್ಟು ಆಗಿದೆ. ಇಲ್ಲಿ ಏನಿದೆ, ಯಾರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮೊಟ್ಟೆ ಹೊಡಿತೀರಿ? ಇಂಥ ಹುಡುಗರನ್ನ ಈಗಲೇ ಬುದ್ಧಿ ಹೇಳಿಲ್ಲ ಅಂತಂದರೆ ಇವತ್ತು ಹೊಡೆದಿರೋ ಮೊಟ್ಟೆ ಬೇರೆ ಕೈಗೆ ಬೇರೆ ಬಂದು ಸಿಕ್ಕೊಳ್ಳುತ್ತೆ, ಇನ್ನೊಂದು ಯಾವುದೋ ಅನಾಹುತಕ್ಕೆ ಕಾರಣ ಆಗ್ತೀವಿ. ಇಂಥವ್ರನ್ನ ಹಿಡಿದು ಮನಸ್ಥಿತಿಯನ್ನು ಬದಲಿಸುವ ಪ್ರಯತ್ನವನ್ನು ಸರ್ಕಾರವೇ ಮಾಡಬೇಕು. ಹೌದು, ಸರ್ಕಾರವೇ ಮಾಡಬೇಕು. ಈ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಿಂತವ್ರಿಗೆ ಹುಡುಗ ಅವನು ಕಾರ್ಯಕರ್ತ ಆಗಿರ್ತಾನೆ, ಕಾರದ ಬುದ್ಧಿ ಹೇಳಬೇಕು. ಅಪ್ಪ, ನೀನು ಮೊಟ್ಟೆ ಹೊಡೆದ್ರಿಂದ ಅವನಿಗಾಗಿರೋ ನಷ್ಟದಕ್ಕಿಂತ ನಮಗಾಗಿರೋ ನಷ್ಟನೇ ದೊಡ್ಡದಯ್ಯ ಅಂತೇಳಿ ಹೇಳಿ ಅವನಿಗೊಂದು ಸಮಜಾಯಿಷಿನ ಕೊಡಬೇಕು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.